ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 12 ಮುಗ್ದು ಇಷ್ಟು ತಿಂಗಳಾದ್ರೂ ಕೂಡ ಇದುವರೆಗೂ ಅದರ ಒಂದು ಕ್ರೇಜ್ ಕಡಿಮೆನೇ ಆಗ್ತಾ ಇಲ್ಲ. ಇನ್ನು ಗಿಲ್ಲಿ ನಟನ ಕ್ರೇಜ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಗಿಲ್ಲಿ ನಟನ ಕ್ರೇಜ್ ಮಾತ್ರ ಹಾಗೆ ಇದೆ. ಈಗ ಗಿಲ್ಲಿ ಪಳ್ಳಾರ್ ಅನ್ನುವಂತಹ ಸಿನಿಮಾದ ಮೂಲಕ ಹೀರೋ ಆಗಿ ಎಲ್ಲರ ಮುಂದೆ ಕೂಡ ಬರ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 13 ಇಷ್ಟರಲ್ಲೇ ಶುರು ಆಗುತ್ತೆ. ಇದ್ರ ಬಗ್ಗೆ ಕಲರ್ಸ್ ಕನ್ನಡದವರು ಆಲ್ರೆಡಿ ಎಲ್ಲಾ ರೀತಿಯಿಂದನೂ ಕೂಡ ಅನೌನ್ಸ್ ಮಾಡಾಗಿದೆ. ಸೊ ಈ ಶೀಘ್ರದಲ್ಲೇನೆ ಬಿಗ್ ಬಾಸ್ ಸೀಸನ್ 13 ಕೂಡ ಜನರ ಮುಂದೆ ಬರ್ತಾ ಇದೆ. ಒಂದಿಷ್ಟು ಎಂಟರ್ಟೈನ್ಮೆಂಟ್ ನ ತರ್ತಾ ಇದೆ. ಇದ್ರ ಮಧ್ಯೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅನ್ನುವಂತಹ ಮಾತು ಕೂಡ ಶುರು ಆಗೋಗಿದೆ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಹೋಗ್ಬೇಕು, ಇವ್ರು ಇದ್ರೆ ಚೆನ್ನಾಗಿರುತ್ತೆ, ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾನೇ ಓಡಾಡ್ತಾ ಇದೆ ಎಲ್ಲರ ಹೆಸರುಗಳು. ಇದ್ರ ಮಧ್ಯೆ ಮೇಘಾ ಶೆಟ್ಟಿ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ದೊಡ್ಡ ಮನೆ ಒಳಗಡೆ ಮೇಘಾ ಶೆಟ್ಟಿ ಅವರು ಬರ್ತಾರೆ. ಹೀರೋಯಿನ್ ಆಗಿ ಮಿಂಚ್ತಾ ಇರುವಂತಹ ಮೇಘಾ ಶೆಟ್ಟಿ ದೊಡ್ಡ ಮನೆ ಒಳಗಡೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅವರಿಗೂ ಒಂದಷ್ಟು ಫ್ಯಾನ್ಸ್ ಬೇಸ್ ಇದ್ದಾರೆ. ಅವರ ಬಗ್ಗೆ ಕೂಡ ತಿಳ್ಕೊಂಡಾಗ ಆಗತ್ತೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಮೇಘಾ ಶೆಟ್ಟಿ ಅವರು ದೊಡ್ಡ ಮನೆ ಒಳಗಡೆ ಬರ್ತಾರಾ ಬಿಗ್ ಬಾಸ್ ಸೀಸನ್ 13ನಲ್ಲಿ? ತಾವು ಏನು ಅನ್ನೋದನ್ನ ಮನೆ ಒಳಗಡೆ ಬಂದು ತೋರಿಸ್ತಾರಾ? ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಕಿರುತೆರೆಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಜೊತೆಯಲ್ಲಿ ಸೂಪರ್ ಹಿಟ್ ಧಾರಾವಾಹಿಯಲ್ಲಿ ಅನು ಸಿರಿಮನೆ ಪಾತ್ರದ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದು ನಟಿ ಮೇಘಾ ಶೆಟ್ಟಿಯವರು. ಇವರು ಜೊತೆಯಲ್ಲಿ ಸೀರಿಯಲ್ ಮುಗಿದ ನಂತರ ಬೆಳ್ಳಿ ಪರದೆಯತ್ತ ಮುಖ ಮಾಡಿದ್ರು. ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ಮೇಘಾ ಶೆಟ್ಟಿ ಹೆಸರು ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭವಾಗುವ ಮುನ್ನನೇ ಸಖತ್ ಸೌಂಡ್ ಮಾಡ್ತಾ ಇದೆ. ಹಾಗಾದ್ರೆ ಈ ಬಾರಿ ಮೇಘಾ ಶೆಟ್ಟಿ ಅವರು ಬರ್ತಾರಾ? ಏನ್ ಹೇಳಿದ್ರು ಅವರು ದೊಡ್ಡ ಮನೆಗೆ ಕಾಲಿಡ್ತಾರಾ ಅಂತ ಕೇಳಿದಾಗ ಅನ್ನೋದನ್ನೇ ಹೇಳ್ತೀವಿ ಕೇಳಿ. ಪ್ರತಿ ಸೀಸನ್ ಬಂದಾಗ್ಲೂ ಕೂಡ ಮೇಘಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂತಹ ಕಾಸಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇದೆ. ಆದ್ರೆ ಅವ್ರು ಮಾತ್ರ ಇದುವರೆಗೂ ಒಂದೇ ಒಂದು ಸೀಸನ್ಗೂ ಕೂಡ ಹೋಗಿಲ್ಲ. ಹಾಗಾದ್ರೆ ಈ ಬಾರಿ ಆದ್ರೂ ಅವರು ಬಿಗ್ ಬಾಸ್ ಮನೆಯ ಒಳಗೆ ಬರ್ತಾರಾ? ಈ ವರ್ಷ ಅವರಿಗೆ ಬಿಗ್ ಬಾಸ್ ಆಫರ್ ಬಂದಿದ್ಯಾ ಅಂತ ಪ್ರಶ್ನೆಗಳಿಗೆ ಸ್ವತಃ ಮೇಘಾ ಶೆಟ್ಟಿ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರತಿ ಬಾರಿಯಂತೆ ಈ ವರ್ಷ ಕೂಡ ಬಿಗ್ ಬಾಸ್ ಕನ್ನಡ 13ರ ಚರ್ಚೆಗಳು ಶುರು ಆಗ್ತಿದ್ದಂತೆನೆ ಮೇಘಾ ಶೆಟ್ಟಿ ಅವರ ಹೆಸರು ಕೂಡ ಮುಂಚೂಣಿಗೆ ಬಂದಿತ್ತು. ಸೊ ಈ ಸಲ ನನ್ನ ಹೆಸರು ಬಂದಿರೋದು ನನಗೆ ಗೊತ್ತಿಲ್ಲ, ನಾನಿನ್ನು ನೋಡೇ ಇಲ್ಲ. ಆದ್ರೆ ಪ್ರತಿ ವರ್ಷ ಕೂಡ ನನ್ನ ಹೆಸರು ಬರ್ತಿತ್ತು. ಆದ್ರೆ ಸದ್ಯಕ್ಕೆ ಈಗ ಸಿನಿಮಾಗಳು ಮಾಡ್ತಿದ್ದೇವೆ ಅಲ್ವಾ, ಹಾಗಾಗಿ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಆಗೋದಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳುವಂತಹ ಮೂಲಕ ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಗೆ ಬರೋದಿಲ್ಲ ಅಂತ ಪರೋಕ್ಷವಾಗಿ ಹೇಳ್ಬಿಟ್ಟಿದ್ದಾರೆ ಮೇಘಾ ಶೆಟ್ಟಿ ಅವರು. ಜೊತೆಯಲ್ಲಿ ಧಾರಾವಾಹಿಯಿಂದ ದೊಡ್ಡ ಬ್ರೇಕೆ ಸಿಕ್ಕಿತ್ತು ಮೇಘಾ ಶೆಟ್ಟಿ ಅವರಿಗೆ. ಅದಾದ ನಂತರ ಇವರು ಸಿನಿಮಾ ಕಡೆಗೆ ಹೆಚ್ಚು ಗಮನವನ್ನ ಹರಿಸಿದ್ರು. ಈಗಾಗ್ಲೇ ಕೆಲ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಮೇಘಾ ಶೆಟ್ಟಿ ಅವರು. ಹಾಗಾದ್ರೆ ಪ್ರತಿ ಬಾರಿ ಕೂಡ ಬಿಗ್ ಬಾಸ್ ಆಫರ್ ಬಂದ್ರು ಕೂಡ ಅವ್ರು ಯಾಕೆ ಹೋಗ್ತಾ ಇಲ್ಲ? ಅದಕ್ಕೆ ಮುಖ್ಯ ಕಾರಣ ಕೂಡ ಮೇಘಾ ಶೆಟ್ಟಿ ಅವರು ರಿವೀಲ್ ನ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಿಗ್ ಬಾಸ್ ನಿಂದ ಆಫರ್ ಬಂದಾಗ ಇವರು ಕೈವಾ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರಂತೆ. ಲಾಸ್ಟ್ ಟೈಮ್ ಕೈವಾ ಸಿನಿಮಾದ ಒಂದು ಟೈಮ್ ನಲ್ಲಿ ಆಫರ್ ಬಂದಿತ್ತು. ಅದಾದ ನಂತರ ಕೈವಾ ಸಿನಿಮಾ ರಿಲೀಸ್ ಆಗಿತ್ತು, ಹೀಗಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈಗ ಗ್ರಾಮಾಯಣ ರಿಲೀಸ್ ಆಗಿದೆ. ಸೊ ಅದರ ಹಿಂದೆ ಸೀರಿಯಲ್ ಕೂಡ ಇತ್ತು. ಈ ರೀತಿ ಇದ್ದಾಗ ಡೇಟ್ಸ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ ಮೇಘಾ ಶೆಟ್ಟಿ ಅವರು. ಸದ್ಯ ಮೇಘಾ ಶೆಟ್ಟಿ ಮತ್ತೆ ವಿನಯ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿರುವಂತಹ ಗ್ರಾಮಾಯಣ ಸಿನಿಮಾದಲ್ಲಿ ಇವರು ನಟಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ತೆರೆ ಮೇಲೆ ಕೂಡ ಬಂದಿದೆ, ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಚಿತ್ರಕ್ಕೆ ಚೆನ್ನಾಗಿ ಓಡ್ತಾ ಇದೆ ಥಿಯೇಟರ್ ಗಳಲ್ಲಿ. ಒಟ್ನಲ್ಲಿ ಬಿಗ್ ಬಾಸ್ ಶುರು ಆಗ್ತಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಮನೆ ಒಳಗಡೆ ಯಾರು ಹೋಗ್ತಾರೆ ಯಾರು ಇರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ. ಸೊ ಮೇಘಾ ಶೆಟ್ಟಿ ಅವ್ರಿಗೂ ಕೂಡ ಈ ಹಿಂದೆ ಆಫರ್ ಬಂದಿತ್ತು. ಆದ್ರೆ ಅವರ ಒಂದು ಸಿನಿಮಾಗಳ ಡೇಟ್ ಗಳ ಸಮಸ್ಯೆಯಿಂದ ಹೋಗೋದಕ್ಕೆ ಆಗಿರ್ಲಿಲ್ಲ. ಅಷ್ಟೇ ಅಲ್ಲ, ಈ ವರ್ಷ ಕೂಡ ಅವರು ಕೈ ತುಂಬಾ ಕೆಲಸ ಇದೆ, ತುಂಬಾನೇ ಬ್ಯುಸಿ ಆಗೋಗಿರೋದ್ರಿಂದ ಈ ವರ್ಷ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಜನಸಾಮಾನ್ಯರಿಗೂ ಕೂಡ ಅವಕಾಶ ಇದ್ದು ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿನೇ ಇದೆ. ಏನ್ ಅನ್ಸುತ್ತೆ, ಯಾರು ಹೋಗ್ಬೇಕು ಯಾರಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.